ಗೊತ್ತಾಯ್ತು, ನಡೀರಿ. ಇದಿಲ್ಲ ಸಂಕ್ರ, ಇವತ್ತುವೆ ಅಂತ ಮುಖ್ಯವಾದ ಕೆಲ್ಸ ಏನಿತ್ತು ಅಂತವ ಅದನ್ನ ನಾವ್ ಹೇಳ್ತೀವಿ ಅಮ್ಮವ್ರೆ. ನೀವಿಬ್ರು ಸಂಕ್ರ ಜೊತೆ ಹೋಗಿದ್ರೇನ್ರಲ್ಲ? ಇಲ್ಲ ಅಮ್ಮವ್ರೆ, ದಾರಿಲಿ ಹೋಗ್ಬೇಕಾದ್ರೆ ನೋಡಿದ್ರ ಅಣ್ಣ ಆ ಕಂಪ್ಲೇಂಟ್ ಬರ್ದಾಕ್ತಾರಲ್ಲ, ಪೆಟ್ಕೆ ಇಟ್ಟವ್ರಲ್ಲ, ಅಲ್ಲಿಗೆ ಪತ್ರ ಹಾಕ್ತಿದ್ದ. ಇಡೀ ಊರಿಗೆ ನ್ಯಾಯ ಹೇಳ್ತಿದ್ ಮನೆ ಇದು. ಯಾರಿಗೆ ಅನ್ಯಾಯ ಆದ್ರೂ ನಮ್ಮ ಅಣ್ಣ ಮುಂದೆ ನಿಲ್ತಿದ್ದ ಅಂತ ನಮ್ ಸಂಕ್ರಣ್ಣ ಇನ್ಯಾರೋ ಅಣ್ಣನ್ಗೆ ನ್ಯಾಯ ಕೇಳಕ್ ಪತ್ರ ಬರ್ದವನಲ್ಲ ಅಂತ ತುಂಬಾ ನೋವಾಯ್ತು. ಜೋಗಿ ಅವ್ರೆ, ಇವ್ರು ಹೇಳ್ತಿರೋದ್ ನಿಜಾನಾ? ನೀವು ಆ ಅಣ್ಣನ್ಗೆ ಪತ್ರ ಬರ್ದ್ ಹಾಕಕ್ ಹೋಗಿದ್ರಾ? ಇನ್ನೇನ್ ಮಾಡ್ಬೇಕಾಗಿತ್ತು ಅಮ್ಮಿಯವ್ರೆ? ಅಲ್ಲ ಜೋಗಿ ಅವ್ರೆ, ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ? ಮನೇಲಿ 3 ಸಾವಾಗಿದ್ರು ನಮ್ ಕೈಲಿ ಏನು ಮಾಡಕ್ ಆಗದೆ ಇರೋ ತರ ಕೈ ಕಟ್ಕೊಂಡ್ ಕುಂತಿದೀವಿ. ನಮ್ ಜೀವಕ್ಕೆ ರಕ್ಷಣೆ ಬೇಕಾಗದೆ. ಇಂಥ ಟೈಮ್ನಾಗೆ ಪೊಲೀಸ್ ತಾವಾದ್ರೂ ಹೋಗುವ ಅನ್ಕೊಂಡ್ರೆ ನ್ಯಾಯನೂ ಅದೃಷ್ಟು ಕೈಯಲ್ಲಿ ಕಟ್ಟಾಕೊಂಡದೆ. ನಮ್ ಕೈಲಿ ಏನು ಆಗದೆ ಇಲ್ದಾಗ ಯಾವ್ದಾದ್ರು ಒಂದ್ ದಾರಿ ಹುಡ್ಕೋಬೇಕಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಶಂಕರ ಅವ್ರೆ, ಗುಂಡನ್ನ ನಾವು ಎಲ್ಲಾ ಕಡೆ ಹುಡುಕ್ತಾ ಇದೀವಲ್ವಾ, ನೋಡೋಣ ಇರಿ. ನಮ್ ಪ್ರಯತ್ನದಿಂದ ಏನ್ ಪ್ರಯೋಜನ ಆಯ್ತದೆ ಮೇಡಮ್ ಅವರೇ? ಊರೂರೆಲ್ಲ ಹುಡುಕ್ತಾ ಇದೀನಿ. ಪಾಪ ಬ್ರದರು ಟ್ರೈ ಮಾಡ್ತಾ ಇದಾರೆ. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಏನ್ ಪ್ರಯೋಜನಕ್ಕೂ ಬರ್ತಾ ಇಲ್ಲ. ಊರಿನಲ್ಲಿ ಯಾರನ್ನ ವಿಚಾರಿಸಿದ್ರು, ಯಾರ ಹತ್ರ ಗುಂಡನ್ ಬಗ್ಗೆ ಕೇಳಿದ್ರು ಅಣ್ಣನ್ ಸಹಾಯ ಕೇಳು, ಅಣ್ಣನ್ ಸಹಾಯ ಕೇಳು ಅಂತಾನೆ ಹೇಳ್ತಾವ್ರೆ. ನನಗೂ ಬೇರೆ ದಾರಿ ತೋಚ್ಲಿಲ್ಲ. ಇದು ಒಂದ್ ಪ್ರಯತ್ನ ಇರ್ಲಿ ಅಂತ ಪತ್ರ ಬರೆದಿಟ್ಟು ಬಂದೆ. ಇವತ್ತಿಗೆ 3 ಜನರು ಕಾರ್ಯ. ಅವನ್ಗೆ ಅಂತ ನಾನಿದ್ದೀನಿ, ನಾನ್ ಕಾರ್ಯ ಮಾಡ್ತೀನಿ. ಪಂಕುಗೆ ಅವಳ ಕಡೆಯವರು ಅಂತ ಯಾರು ಇಲ್ಲ, ಅವಳ ಕಾರ್ಯನೂ ನಾನೇ ಮಾಡ್ತೀನಿ. ಆದ್ರೆ ಅತ್ಗೆವಾ ಅವ್ರ ಮಗ ಇತ್ಕೊಂಡು ನಾನ್ ಕಾರ್ಯ ಮಾಡೋದು ಸರಿ ಹೋಗಕ್ಕಿಲ್ಲ. ನಂದೊಂದ್ ಪ್ರಯತ್ನ ಇರ್ಲಿ ಅಂತ ಅಣ್ಣನ್ಗೆ ಪತ್ರ ಬರೆದ್ ಹಾಕಿವ್ನಿ. ಮಿಕ್ಕಿದ್ದನ್ನೆಲ್ಲ ದೇವ್ರ ಮೇಲೆ ಭಾರ ಹಾಕಿವ್ನಿ. ಅದ್ಕೆ ಅವನ್ ಕಾರ್ಯನ ಗುಂಡಾನೆ ಬಂದ್ ಮಾಡ್ಬೇಕು, ಅವನೇ ಬಂದ್ ಮಾಡ್ತಾನೆ ಅಂತ ಆ ದೇವ್ರ ಮೇಲೆ ಭಾರ ಹಾಕ್ ಬಂದಿವ್ನಿ. ಇನ್ನೇನೇ ಇದ್ರು ಎಲ್ಲಾ ದೇವ್ರಿಚ್ಛೆ. ಎಲ್ಲಿ ಕಂದ? ಕರೆಕ್ಟ್ ಆಗಿ ಅವನೇ ನೋಡ್ದ? ಇಲ್ಲವಾ, ಗುಂಡೆ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಚಲೋ ನಿನ್ ಭ್ರಮೆ ಅನ್ಸುತ್ತೆ. ಇಲ್ಲ ಅಮ್ಮ, ನಾನ್ ನಿಜವಾಗ್ಲೂ ನೋಡ್ದೆ. ಇದೇನ್ ಮಗ ಹಿಂಗೆ ಹೇಳ್ತಿದ್ಯೆ? ನೋಡ್ತಿದೀವಲ್ಲ, ಕಾಣ್ಬೇಕಿತ್ತಲ್ವೇ? ಇರೋಣ, ನಾವು ಹೋಗಿ ನೋಡ್ಕೊ ಬರ್ತೀವಿ. ಏನು ಬೇಡ, ಕೇಳು. ಗುಂಡ ಅಂತ ಅವನ್ ಗುಂಗಲ್ಲೇ ಇದ್ದಾಳಲ್ಲ, ಅದಕ್ಕೆ ಹಾಗನ್ಸಿದೆ ಅಷ್ಟೇ. ಹುಡುಕಂದ ಗುಂಡ ಖಂಡಿತವಾಗ್ಲೂ ಮನೆಗ್ ಬಂದೇ ನಾವೆಲ್ಲ ಅವನ್ನ ಹುಡುಕ್ತೀವಿ, ಬೇಜಾರಾಗ್ಬೇಡ. ಪ್ರಾಮಿಸ್. ನಡೀರಿ ಹೋಗಿ. ಈ 11ನೇ ದಿನದ ಕಾರ್ಯ ಮುಗಿದು ಬಿಟ್ರೆ ನಾವುಗಳೆಲ್ಲ ಅವ್ರುಗಳನ್ನ ಮರ್ತಂಗೆ ಅಲ್ವಾ? ಬದುಕಿರುವಾಗ ನೀವಿಲ್ದೆ ನಾವಿರಲ್ಲ, ನೀವು ನಮ್ ಜೊತೆಲಿಲ್ಲ ಅಂದ್ರೆ ನಾವು ಬದುಕಿರಕ್ಕಿಲ್ಲ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಅವ್ರು ಸತ್ತ ಮೇಲೆ 1 ದಿನ ಅಳ್ತೀವಿ, 2ನೇ ದಿನ ಅಳ್ತೀವಿ, 3ನೇ ದಿನದಿಂದ ಕೊರಗ್ತೀವಿ. 11ನೇ ದಿನಕ್ಕೆ ಬರ್ತಾ ನೋವು ಕಮ್ಮಿ ಆಯ್ತದೆ, ಕಣ್ಣೀರು ಮಾಸೋಯ್ತದೆ. ಸಂಬಂಧಿಕರು ಅನ್ನಿಸ್ಕೊಂಡಿರೋರು ಮನೆಗ್ ಬರ್ತಾರೆ, ಹೊಸಿ ಸಾಂತ್ವನ ಹೇಳ್ತಾರೆ, ಆಮೇಲೆ ಹೊಂಟೋಯ್ತಾರೆ. ಅವ್ರ ಬದುಕು ಅವ್ರಿಗೆ, ನಮ್ ಬದುಕು ನಮ್ಗೆ. ಆದ್ರೆ ಅವ್ರು ತೀರ್ಕೊಂಡ್ಮೇಲೆ 1 ವಾರ, 1 ತಿಂಗಳು, 1 ವರ್ಷ ಎಲ್ಲಾವ್ದನ್ನು ಮರೆತು ನಮ್ ಜೀವನ ನಾವು ಶುರು ಮಾಡ್ಕೋತೀವಿ. ಸತ್ತೋರ್ ಸ್ವರ್ಗ ಸೇರ್ಕತಾರೆ, ಬದುಕಿರೋ ನಾವುಗಳು ಅವ್ರ ನೆನಪಲ್ಲಿ ನರಕ ಅನುಭವಿಸ್ತಾ ಇರ್ತೀವಿ. ಆಮೇಲೆ ಯಾವಾಗೋ ವರ್ಷಕ್ಕೊಂದ್ಸಲ ಪಿತೃಪಕ್ಷ ಅಂತ ಮಾಡ್ಕೊಂಡು ಅವ್ರನ್ನ ನೆನ್ಪು ಮಾಡ್ಕೋತೀವಿ. ಅವ್ರು ಬದುಕಿದ್ದಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸತ್ತ ಮೇಲೆ ಮಾತ್ರ ಪಿಂಡ ಬಿಡ್ತೀವಿ. ಅವ್ರಿಗೆ ಇಷ್ಟ ಆಗಿರೋದು, ಅವ್ರು ತಿನ್ನಕ್ ಆಸೆ ಪಡ್ತಾ ಇರೋ ಊಟನೆಲ್ಲ ತಂದಿಡ್ತೀವಿ. ಅವ್ರು ನಮ್ಮಿಂದ ದೂರ ಹೋಗಿದ್ದಾರೆ ಅನ್ನೋ ಸತ್ಯ ನಮಗ್ ಗೊತ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಣದೇ ಇರೋ ನೋವು, ಆ ಸಂಕಟ ನಮ್ಮನ್ ಬಿಟ್ಟು ಯಾವತ್ತೂ ಹೋಗಕ್ಕಿಲ್ಲ. ನನಗ್ ಜೀವ ಕೊಟ್ಟಿರೋ ದ್ಯಾವತನೇ ಇವತ್ತು ದೇವ್ರದವ್ರು ಸೇರ್ಕೊಂಬಿಟ್ಟವಳೆ. ತಾಯಿ ಸ್ಥಾನ ತುಂಬಿದ ಅತ್ಕೆವಾ, ಅವರು ನನ್ನಿಂದ ದೂರ ಹೋಗ್ಬಿಟ್ಟು ತಂಗಿ ಬಂತ ಕೊಟ್ಟಿರೋ ಪಂಕಜ ಫೋಟೋಲ್ ಫ್ರೇಮ್ ಆಗಿ ಉಳ್ಕೊಂಬಿಟ್ಲು. 3 ಜನ ಈಗ ನಮ್ ಮುಂದೆ ಬರೀ ಫೋಟೋದಲ್ಲಿ ಫ್ರೇಮ್ ಆಗಿ ಉಳ್ಕೊಂಬಿಟ್ಟವ್ರೆ. ಅಷ್ಟ್ ಸಮಾಧಾನ ಮಾಡ್ಕೊಳ್ಳೋಣ. ಸಮಾಧಾನ ಮಾಡ್ಕೋಬೇಕಾ? ತೋಳು ಸಮಾಧಿ ಸೇರ್ಕೊಳ್ಳುವಾಗ ಹೆಂಗ್ಲ ಸಮಾಧಾನ ಮಾಡ್ಕೊಳ್ಳೋದು? ಹೆಂಗ್ ಸಮಾಧಾನ ಮಾಡ್ಕೊಳ್ಳೋದು? ನಿಂಗೆ ಅಷ್ಟ ಇದ್ರೆ ಆ 3 ಜನ ವಾಪಸ್ ಬರ್ತಾರ? ಬರಕಿಲ್ಲ ಅಂತ ಗೊತ್ತುಕೊಂಡ್ಲ. ಒಂದ್ ವೇಳೆ ಅವ್ರು ಬರೋದಕ್ಕೆ ಯಾವ್ದಾದ್ರು ಒಂದ್ ಸಣ್ಣ ಪ್ರಯತ್ನ ಅದೇ ಅಂತ ಗೊತ್ತಿದ್ರು ನನ್ ಜೀವನನೇ ಒತ್ತೆಯಾಗಿ ಇಟ್ಬಿಡ್ತಾ ಇತ್ತು. ಆದ್ರೆ ಯಾವ್ದು ನಮ್ ಕೈನಾಗಿಲ್ಲ. ಹುಟ್ಟು ಸಾವು ಇದೆಲ್ಲ ದೇವ್ರಾಟ. ಶಂಕರ ಅವ್ರೆ, ನಿಮ್ಮನ್ನ ನಂಬ್ಕೊಂಡೆ ನಾವೆಲ್ಲರೂ ಧೈರ್ಯವಾಗಿದ್ದೀವಿ. ಸಮಾಧಾನ ಮಾಡ್ಕೊಳ್ಳಿ, ನೊಂದ್ಕೋಬೇಡಿ. ಹೆಂಗ್ ಮಾಡ್ಕೊಳ್ಳಿ ಮೇಡಮ್ ಅವ್ರೆ? ಎಪ್ಗಟ್ಟಿ ಕಲ್ ಬಂಡೆ ಆಗ್ಬಿಟ್ಟಿತ್ತು. ಆದ್ರೆ ಆ ಬಂಡೆ ಒಳಗಡೆ ಇರೋ ಪ್ರೀತಿ, ಅದು ಈ ತರ ದುಃಖನ ಹೊರಗಡೆ ಆಗ್ತಾ ಐತೆ ಅಷ್ಟೇ. ಸಕ್ರ, ನೀನ್ ಅಲ್ಬೇಡ ಕಣ್ಲ. ನೀನ್ ಅತ್ತ ನನಗ್ ಹೊಟ್ಟೆಲ್ ಬೆಂಕಿ ಹಾಕ್ದಂಗ ಆಯ್ತದೆ. ಮುಗ್ದೋಯ್ತು, ಎಲ್ಲ ಮುಗ್ದೋಗದೆ ಕಣ್ಲ. ಅಕ್ಕ ಸುನಂದ, ಪಂಕು ಇನ್ಯಾವತ್ತೂ ಬರಕಿಲ್ಲ. ವಾಸ್ತವನ ನಾವು ಒಪ್ಕೊಳ್ಳೇಬೇಕು ಕಣ್ಲ. ಸಮಾಧಾನ ಮಾಡ್. ಕಣ್ಣೀರ್ ಹಾಕೊಂಡು ಕಾರ್ಯ ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆ ಕಣ್ಣೀರು ಅವರ ಸುಳ ಬೆಂಕಿ ಆಗ್ಬೋದು. ಅದರಿಂದ ಸಂತೋಷವಾಗಿ ಅವರ ಕಾರ್ಯವನ್ನು ಮಾಡಿ ಅವರಿಗೆ ಸದ್ಗತಿ ಸಿಕ್ಕಿ ಸ್ವರ್ಗ ಪ್ರಾಪ್ತಿ ಆಗುತ್ತೆ. 1 ನಿಮಿಷ ಜೋಗಿ ಅವ್ರೆ, 1 ನಿಮಿಷ ಬನ್ನಿ. ಅಲ್ಲಿ ನೋಡ್ರು, ನಮ್ಗೆ ಅವನ ಕಾಂಪಿಟೇಟರ್ ಬಂದಾನೆ. ಅದಂಗ್ ನಮ್ಮ ಏರಿಯಾ ಬಂದವ್ರಂತ ಹುಡುಗ ಬೇರೆಯ ಕಲೆಕ್ಷನ್ ಎಲ್ಲ ಅವ್ನಿಗೆ ಆಗ್ಬಿಟ್ರೆ ಬರೋ ಓಡ್ಸ್ ಬರೋಣ ಅವನ. ಯಾವ ಏರಿಯಾ ನಿಂದು? ಚೋಟು ಇದೆಯಾ? ನಮ್ಮಟ್ಟೆ ಮೇಲೆ ಹೊಡೆಯಕ್ ಬಂದಿದ್ಯಾ? ಎಷ್ಟ ಧೈರ್ಯ ನಿನ್ಗೆ? ನೋಡೋ, ನಮ್ಮ ಏರಿಯಾದಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಕಲ್ಯಾಣ ಒಳಗ್ ತಗೊಂಡೋಗಿ ಎತ್ತು ಬಿಸಾಕ್ಬಿಡ್ತೀನಿ. ನೋಡ್ರಿ, ಯಾಕೋ ಜಾಗ ಖಾಲಿ ಮಾಡಕ್ ಕಾಣ್ತಿಲ್ಲ. ಬರೋಣ, ಕಲ್ಯಾಣಿಗೆ ತಲ್ ಬರೋಣ. ಪ್ಲೀಸ್ ಜೋಗಿ ಅವ್ರೆ, ನೀವ್ ನೊಂದ್ಕೋಬೇಡಿ ಅಂತ ನಾನ್ ಹೇಳ್ತಾ ಇಲ್ಲ, ಆದ್ರೆ ನೊಂದ್ಕೋತಾನೆ ಇರ್ಬೇಡಿ ಅಂತ ಹೇಳ್ತಾ ಇದೀನಿ. ನೀವ್ ಅಳ್ಬೇಡಿ ಅಂತಾನು ಹೇಳ್ತಾ ಇಲ್ಲ, ಆದ್ರೆ ನೀವ್ ಅಳ್ತಾನೆ ಇರ್ಬೇಡಿ ಅಂತ ಹೇಳ್ತಾ ಇದೀನಿ. ಈ ಸಂಬಂಧಗಳಂದ್ರೇನೆ ಹಾಗೆ ಅಲ್ವಾ ಜೋಗಿ ಅವ್ರೆ? ಹುಟ್ಟೋವಾಗ ಒಂಟಿಯಾಗೆ ಹುಟ್ತೀವಿ, ಸಾಯೋವಾಗ್ಲೂ ಒಂಟಿಯಾಗೆ ಹೋಗೋದು. ಈ ಮಧ್ಯ ನಾವು ಬೆಳೆಯೋವಾಗ ಆಗ ಮಾತ್ರ ಸಂಬಂಧಗಳು ಸೃಷ್ಟಿ ಆಗೋದು. ಹೌದು, ನಾವು ಹುಟ್ಟದ್ಮೇಲೆನೆ ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಅಜ್ಜ, ಅಜ್ಜಿ, ಬಂಧು ಬಳಗ, ಈ ಎಲ್ಲಾ ಸಂಬಂಧಗಳು ಹುಟ್ಟೋದು. ಬೆಳೀತಾ ಬೆಳೀತಾ ಈ ಎಲ್ಲಾ ಸಂಬಂಧಗಳು ಗಟ್ಟಿ ಆಗೋದು. ಇದನ್ನೇ ಅಲ್ವಾ ಜೀವನ ಅಂತ ಹೇಳೋದು. ನಾವೆಲ್ಲ ಒಂಥರ ಈ
ಮರದಲ್ಲಿರೋ ಎಲೆಗಳಿದ್ದ ಹಾಗೆ. ಅದ್ರಲ್ಲಿ ಕೆಲವು ಒಣಗಿ ಉದ್ರೋಗತ್ತೆ, ಇನ್ನು ಕೆಲವು ಬಿರುಗಾಳಿ ರಭಸಕ್ಕೆ ಬಿದ್ದು ಹೋಗುತ್ತೆ. ಆಗ್ಲೇ ಅಲ್ವಾ ಹೊಸ ಚಿಗುರಿಗೆ ಅವಕಾಶ ಸಿಗೋದು. ಸಂಬಂಧಗಳು ಎಷ್ಟೇ ಗಟ್ಟಿಯಾಗಿದ್ರು, ನಾವ್ ಎಷ್ಟೇ ಪ್ರೀತಿಯಿಂದ ಇದ್ರೂನು ಒಂದಲ್ಲ ಒಂದಿನ ಈ ಎಲ್ಲಾ ಸಂಬಂಧಗಳು ಕಳಚಿ ಬೀಳ್ಲೇಬೇಕು. ಮೊದ್ಲು ಅಜ್ಜ ಅಜ್ಜಿ ಅನ್ನೋ ಕೊಂಡಿ ಬಿದ್ದು ಹೋಗತ್ತೆ. ಆಮೇಲೆ ಅಪ್ಪ ಅಮ್ಮ, ಮುಂದೆ ಹೋಗ್ತಾ ಹೋಗ್ತಾ ಅಕ್ಕ, ತಮ್ಮ, ಅಣ್ಣ, ತಂಗಿ, ಬಂಧುಗಳು, ಇವರೆಲ್ಲರೂ ಒಬ್ಬರಾದ್ಮೇಲೆ ಒಬ್ರು ನಮ್ಮನ್ನ ಬಿಟ್ಟು ಹೋಗ್ತಾನೆ ಇರ್ತಾರೆ. ಆಮೇಲೆ ಗಂಡ ಹೆಣ್ಣು, ಅದು ಕೂಡ ಶಾಶ್ವತ ಅಲ್ಲ ಜೋಗಿ ಅವ್ರೆ. ಅವರಲ್ಲೂ ಯಾರಾದ್ರೂ ಒಬ್ರು ಮುಂದೆ ಹೋಗ್ಲೇಬೇಕು. ನಿಮಗೀಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನ್ ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಲ್ಲ. ನನಗೆ ನಿಮ್ಮಷ್ಟು ಅನುಭವ ಆಗ್ತಾ ಇರ್ಬೋದು, ನಿಮ್ಮಷ್ಟು ಸಾವು, ನೋವು, ಸಂಕಟ ಇದೆಲ್ಲ ನಾನ್ ನೋಡ್ದೇ ಇರ್ಬೋದು. ಆದ್ರೆ ನಾನ್ ಹೇಳ್ತಾ ಇರೋ ಮಾತಿದ್ಯಲ್ಲ, ಅದಂತೂ 100% ಸತ್ಯ. ಹೋದವ್ರೆಲ್ಲ ಒಳ್ಳೆಯವರು, ಹರಸೋ ಹಿರಿಯರು ಅಂತ ದೊಡ್ಡವ್ರು ಹೇಳಿಲ್ವಾ? ನಾವೀಗ ಅವ್ರ ನೆನಪುಗಳ ಜೊತೆಗೆ ಬದುಕ್ಬೇಕು. ಹಾಗಂತ ಆ ನೆನಪುಗಳು ನೋವು ಕೊಡೋ ಹಾಗೆ ಮಾಡ್ಕೋಬಾರ್ದು. ಅವ್ರ ಜೊತೆ ಕಳ್ದಿರೋ ಒಳ್ಳೆ ಕ್ಷಣಗಳನ್ನ ಮೆಲ್ಕ್ ಹಾಕ್ಬೇಕು. ಆಗ್ಲೇ ನಾವ್ ಜೀವನ ಮಾಡಕ್ ಸಾಧ್ಯ. ಭೈರಾದೇವಿ ಅತ್ತೆ, ಸುನಂದ ಅಕ್ಕ, ಪಂಕು ಅವ್ರು ಹೋಗಿದ್ದು ನನ್ಗೂ ಸಂಕಟ ಇದೆ. ಹಾಗಂತ ನಾವೇ ಅಳ್ತಾ ಕೂತ್ಕೊಂಡ್ರೆ ನಮ್ ಜೊತೆ ಇರೋರಿಗ್ ನೋವಾಗುತ್ತೆ ಅಲ್ವಾ? ಅದಾಗ್ಬಾರ್ದು. ಹೋದೋರಿಗೋಸ್ಕರ ಜೀವನನೇ ಬೇಡ ಅಂತ ಅನ್ಕೊಂಡು ಇರೋ ಜೀವನನ ಹಾಳ್ ಮಾಡ್ಕೊಳ್ಳೋ ಬದ್ಲು ವಾಸ್ತವನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಹೋಗಿಯವ್ರೆ, ಅವ್ರೆಲ್ಲಾರು ನಮ್ಮನ್ನ ಮೇಲಿಂದ ನೋಡ್ತಾ ಇರ್ತಾರೆ, ನಮ್ಮನ್ನ ಹರಿಸ್ತಾ ಇರ್ತಾರೆ. ಅವ್ರುಗಳು ಹೋಗಿದ್ ರೀತಿ ಸರಿ ಇಲ್ದೇ ಇರ್ಬೋದು, ಆದ್ರೆ ಅವ್ರಗಳ ಆತ್ಮ ನಾವ್ ಖುಷಿ ಪಡ್ತಾ ಇರೋದನ್ನ ನೋಡಿ ಖುಷಿ ಪಡ್ತಿರತ್ತೆ. ಅತ್ತೆ ಆಗ್ಲಿ, ಸುನಂದ ಅಕ್ಕ ಆಗ್ಲಿ, ಪಂಕು ಆಗ್ಲಿ, ಅದಕ್ಕೆ ಅಲ್ವಾ ಒದ್ದಾಡ್ತಾ ಇದ್ದಿದ್ದು. ಈಗ್ಲೂ ನೀವು ಅಳ್ತಾ ಕೂತ್ಕೊಂಡ್ರೆ ನನ್ನಿಂದಾನೇ ನೋವು ಅಂತ ಹೋದವ್ರಿಗೆಲ್ಲ ಸಂಕಟ ಆಗುತ್ತೆ ತಾನೆ. ಅವ್ರಿಗೋಸ್ಕರನಾದ್ರೂ ನೀವ್ ಇದನ್ನೆಲ್ಲ ಮರಿಬೇಕು. ಮೊದ್ಲಿನ ತರ ಖುಷಿಯಾಗಿರ್ಬೇಕು. ಅವ್ರಗಳೆಲ್ಲ ಹೋಗೋವಾಗಂತೂ ನೆಮ್ಮದಿಯಾಗಿ ಹೋಗ್ಲಿಲ್ಲ, ಕಡೆ ಪಕ್ಷ ಅವ್ರ ಕಾರ್ಯನಾದ್ರೂ ನೆಮ್ಮದಿಯಿಂದ ಮಾಡ್ಬೋದಲ್ಲ. ಅವ್ರುಗಳೆಲ್ಲ ಹೋಗುವಾಗಂತೂ ನೆಮ್ಮದಿಯಾಗಿ ಹೋಗ್ಲಿಲ್ಲ. ನಾನ್ ಕಾರ್ಯನಾದ್ರೂ ಹೊಸಿ ಸಮಾಧಾನವಾಗಿ ನಡ್ಸ್ಕೊಡ್ಬೇಕು. ನಾನು ಕೊಡ್ತಾ ಇದ್ರೆ ಅವ್ರ ಮನ್ಸಿಗೆ ಹೆಂಗ್ ಶಾಂತಿ ಸಿಗ್ತದೆ. ಆಹಾ ದ್ರಾಕ್ಷಿ ನಿಂತರ ನೀ ಸ್ವೀಟ್ ಆಗದೆ. ಅಮ್ಮಿ ನೀನು ತಿನ್ಸಕ್ಕಿಲ್ವೇ? ಯಾಪಲ್ಲು ಹೋಸಂದಾಗದೆ ನಿಂತರನೆಯ ಸುಖ ಸುಖ. ರುದ್ರ ಏನ್ ಪುಣ್ಯ ಮಾಡಿದ್ದಿಲ್ಲ. ಅಮ್ಮಿ ನಾನು ಹಣ್ ಜೊತೆಗೆ ಆಟ ಆಡಕ್ಕಿಲ್ಲ, ಈ ಹಣ್ ಜೊತೆ ಮಾತ್ರ ಆಟ ಆಡೋದು. ಏನ್ಲ ಬಂದದೆ ನಿಂಗೆ? ಮಾಡಕ್ಕೆ ಸಾನೆ ಕೆಲ್ಸ ಅದೆ. ಇಲ್ಲಿ ಕೋತಿ ತರ ಕುಣಿತಿರು, ಅಲ್ಲಿ ಕೋಟಿ ಗಟ್ಲೆ ಡೀಲ್ ಐತೆ ಕಣ್ಲಾ. ಕೋಟಿ ಅಪ್ಪಯ್ಯ, ಗರ್ಲ್ಸ್ ಆಮೇಲೆ ಮಾತಾಡ. ಅಪ್ಪಯ್ಯ ಏನಪ್ಪಯ್ಯ ಅದು ಕೋಟಿ ಅಂತ ಹೇಳ್ದೆ? ಊರುದ್ರ ಅದೇ ಐವೇನಾಗೆ ಆಶ್ರಮ ಆಯ್ತಲ್ಲ, ಆ ಆಶ್ರಮಕ್ಕೆ ಸರ್ಕಾರದವರು 15 ಎಕರೆ ಜಮೀನ ನೇಮಕ ಮಾಡಿದ್ರು. ಈಗ ಆ 15 ಎಕರೆ ಸುತ್ತಮುತ್ತ 100 ಕೋಟಿ ಜಮೀನ ಏರ್ಪೋರ್ಟ್ ಗೋಸ್ಕರ ನೇಮಕ ಮಾಡವ್ರೆ ಕಣ್ಲಾ. ಅಪ್ಪಯ್ಯ ಏರ್ಪೋರ್ಟ್ ಅಂತೆಲ್ಲ ಹೇಳ್ತಿದ್ಯಾ? ನಾವೇನಾರು ವಿದೇಶಕ್ಕೆ ಹೋಗಕ್ಕೆ ಫಿಲಾನ್ ಏನಾರು ಮಾಡ್ತಿದೀವ ಹೆಂಗೆ? ಯೋಚನೆ ಮಾಡ್ಲಾ. ಆಶ್ರಮದ ಜಮೀನ್ 1 ಎಕರೆಗೆ ಹೆಚ್ಚು ಕಮ್ಮಿ ಅಂದ್ರೆ 1 ಕೋಟಿ 2 ಕೋಟಿ ಇತ್ತು. ಈಗ ಆಶ್ರಮದ ಸುತ್ತಮುತ್ತ ಏರ್ಪೋರ್ಟ್ ಬರ್ತದೆ ಅಂತ ಅಲ್ಲಿ 1 ಎಕರೆಗೆ 50 ಕೋಟಿ ಕಣ್ಲಾ. 50 ಕೋಟಿ? 1 ಎಕರೆಗೆ 50 ಕೋಟಿ ಅಂದ್ರೆ 15 ಎಕರೆ. ಓಸಿ ಇರು ಅಪ್ಪಯ್ಯ, ಸೆಕ್ಯೂರಿಟಿ ಓಸಿ ಬನ್ನಿ ಇಲ್ಲಿ. ಅವ್ರನ್ನ ಕರ್ದೆ. ಅಪ್ಪಯ್ಯ ಅವ್ರಿಗೆ ಮೊಗ್ಗಿ ಬರ್ತದೆ, ಇರು ಅಪ್ಪಯ್ಯ. ನೋಡು ನನ್ ಚಮತ್ಕಾರವ ತೋರಿಸ್ತೀನಿ ಅಂತ. ಇವ್ರಿಗೆ ಮೊಗ್ಗಿ ಬರ್ತದೆ, ಇವ್ರ ತವನೇ ಕೇಳ್ಬಿಡವ. ಮಗ್ಗಿ ಬರ್ತದೇನವ? ಅದಕ್ಕೆ ಅಲ್ವಾ ಅಪ್ಪಯ್ಯ ಕೆಲ್ಸಕ್ಕೆ ಮಡಿಕೊಂಡಿರೋದು. ಈಗ 1 ಎಕರೆಗೆ 5 ಕೋಟಿ ಅಂತಂದ್ರೆ 15 ಎಕರೆಗೆ ಏಟಾಯ್ತದೆ? 50 ಕೋಟಿ ಕಣ್ಣ. 50 ಕೋಟಿ ಓಸಿ ಮಿಸ್ಟೇಕ್ ಆಗೋಯ್ತು. 1 ಎಕರೆಗೆ 50 ಕೋಟಿ ತರ 15 ಎಕರೆಗೆ ಏಟಾಯ್ತದೆ? 750 ಕೋಟಿ. 750 ಕೋಟಿ? ಅಯ್ಯೋ ಅಲ್ಲ ಪಾಪ ಬಿದ್ದವನೆ ಪೆಟ್ಗಿಟ್ ಆಗಿರ್ತದೇನೋ. ಮುಟ್ಬಿಡೋಣ, ಯಾವ್ದೋ ಕಾರ್ಯಕ್ಕೆ ಬಂದಿದ್ರೆ ಮೈಲಿ ಬಂದ್ಬಿಡುತ್ತೆ. ಅಯ್ಯೋ ಅಂತದೆಲ್ಲ ಏನು ಇಲ್ಲ. ನೀವು ಏನು ಆಗಿಲ್ಲ ಬೇಡ. ಇವನ್ ಯಾಕೆ ಹಿಂಗ್ ಒದ್ದಾಡ್ತಾವನೆ? ಅದು ನಾವ್ ಭಿಕ್ಷೆ ಬಿಡ್ತೀವಣ, ನಮ್ ತಕ್ಕಲ್ಲಿನ ದುಡ್ಡು ತಗೊಂಡೋಗಿ ಚಾಕ್ಲೇಟ್ ಹಾಕ್ತೀನಿ ಅಂತ ಓಡ್ತಿದ್ದಣ. ಇಲ್ಲಿ ಬಂದ್ ಜಾರ್ ಬಿದ್ದಣ. ನಮ್ ಮಗ ಅಲ್ವಾ, ನಮ್ ಬುದ್ಧಿವಾದ ಹೇಳ್ತೀನಣ್ಣ. ನಿಮ್ ಕಾರ್ಯಕ್ಕೆ ಲೇಟ್ ಆಗ್ಬೋದು ನೋಡಿ ಅಣ್ಣ. ಮಕ್ಳು ಕೈಲಿ ಹಿಂಗೆಲ್ಲ ಭಿಕ್ಷೆ ಬಿಡಿಸ್ಬೇಡಿ. ಏನಾದ್ರು ಅವಶ್ಯಕತೆ ಇದ್ರೆ ನಾಳೆ ನಮ್ಮ ಮಟ್ಟಿ ತಾವ್ ಬನ್ನಿ, ನಿಮ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ. ಸರಿ ಅಣ್ಣ. ಮಗನ ಇನ್ನೊಂದ್ಸಲ ಈ ಕಡೆ ಕಾಣಿಸ್ಕೊಂಡ್ರೆ ಸಾಯ್ಸಕ್ ಬಿಡ್ತೀನಿ. ಓಡೋ. ಪ್ರತಿ ಸತಿ ಸಲ್ಯೂಟ್ ಹೊಡಿಯೋದೇನ್ ಬೇಡ. ಅಯ್ಯಯ್ಯೋ, ನೀವು ಸಲ್ಯೂಟ್ ಬೇಡ ಅಂತ ಹೇಳ್ತಾ ಇದ್ದೀರಾ? ನನಗೆ ಆಶ್ಚರ್ಯ ಆಗ್ತದೆ ಮೇಡಮ್.
ಸೂರ್ಯ ಇವತ್ತು ಯಾವ ಕಡೆ ಹುಟ್ಟದ್ನಪ್ಪ? ಆಕ್ಟಿಂಗ್ ಯಾವಾಗ ಕಲ್ತೆ? ಜೀವನ ಎಲ್ಲ ಕಲ್ಸ್ಬಿಡುತ್ತೆ ಮೇಡಮ್. ಜೀವನದಲ್ಲಿ ಕಲ್ತಿರೋ ಅಷ್ಟು ನನ್ ಬಗ್ಗೆ ಕಲ್ತಿದ್ರೆ ನಮ್ ಜೀವನ ಹೀಗಾಗ್ತಿರ್ಲಿಲ್ಲ. ಸಂಭಾಷಣೆ ಯಾಕೋ ಸೀರಿಯಸ್ ಆಗ್ತಿದೆ ಮೇಡಮ್. ಮ್ಯಾಟ್ರಿಕ್ ಬರೋಣವಾ? ನಾನಿಲ್ಲಿ DC ಆಗಿ ಬಂದಿಲ್ಲ, ಮಾಲಿನಿ ಆಗಿ ಬಂದೆ. ಎನಿವೇಸ್, ನಾಳೆಯಿಂದ ಕನ್ಸು 1 ವಾರ ನಿನ್ ಜೊತೆ ಇರೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಅವಳು ನಿನ್ ಜೊತೆ ಇರ್ತಾಳೆ. ಅವಳನ್ನ ಚೆನ್ನಾಗಿ ನೋಡು. ಅವಳ ಇಷ್ಟಗಳು ಬದಲಾಗಿತ್ತು. ಹೋದ್ ವರ್ಷ ಇಷ್ಟ ಆಗ್ತಿದ್ದ ಐಸ್ ಕ್ರೀಮು ಈಗ ಅವಳಿಗೆ ಇಷ್ಟ ಆಗಲ್ಲ. ಮಕ್ಳು ಬೆಳಿತಿದ್ ಹಾಗೆ ಅವ್ರ ಆಸೆಗಳು ಬದಲಾಗತ್ತೆ. ಯಾವ ಚಾಕ್ಲೇಟ್ ನ ಹೇಟ್ ಮಾಡ್ತಿದ್ಲೋ ಅದೇ ಚಾಕ್ಲೇಟ್ ಈಗ ಅವಳ ಫೇವ್ರೇಟ್. ನಿನ್ಗೆ ಅವಳ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಿಲ್ಲ. ಅವಳ ಜೊತೆ ಹೊಂದ್ಕೊಳ್ಳೋದು ಕಷ್ಟ ಆಗ್ಬೋದು. ಅದಕ್ಕೆ ಅವಳ ಇಷ್ಟ ಕಷ್ಟಗಳನ್ನ ಲಿಸ್ಟ್ ಮಾಡಿ ಈ ಫೈಲ್ ಅಲ್ಲಿ ತಂದಿದ್ದೀನಿ. ಅಮ್ಮ ನೊಂದ್ಕೋಬೇಡಿ ಅಮ್ಮ. ಈಗೇನು ನಿಮ್ ಸೊಸೆಗೆ ಪಿಂಡ ಇಡೋದಕ್ಕೆ ಅವ್ರ ಮಗ ಇಲ್ಲ ಅಂತ ತಾನೇ ನಿಮ್ಮ ಸಮಸ್ಯೆ. ಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಬಾಲ ಸ್ವಾಮೀಜಿಗಳು ಇದಾರೆ. ಅವರನ್ನ ಕರ್ಕೊಂಡ್ಬಂದು ಅವ್ರ ಕೈಲಿ ಪಿಂಡ ಪ್ರದಾನವನ್ನ ಮಾಡಿಸ್ಬೋದು. ಏಯ್ ಏನಪ್ಪ ಇದು? ಕಲ್ಯಾಣಿ ನೀರನ್ನ ಗಲೀಜ್ ಮಾಡ್ತಾ ಇದ್ಯಾ? ಹೋಗು ಹೋಗ್. ಏಯ್ ಯಾರಾದ್ರು ಏನೋ ಮಾಡ್ತಾ ಇದ್ಯಾ? ಬಿಡು ಅಲ್ಲೇ. ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಬ ಹುಡುಗ ಬಂದು ಪಿಂಡ ಪ್ರದಾನವನ್ನ ಮಾಡಿ ಹೋದ. ಹೌದು, ಇದೇ ಹುಡುಗನೇ.